ರೈತರ ಹೋರಾಟದಲ್ಲಿ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಭಾಗಿಯಾಗಿರೋದು ಗುರ್ಲಾಪುರದಲ್ಲಿ ನಡೀತಾ ಇರುವಂತಹ ರೈತರ ಹೋರಾಟದಲ್ಲಿ ಭಾಗಿ ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಗುರ್ಲಾಪುರ ಕ್ರಾಸ್ ಯಾವುದೇ ಕಾರಣಕ್ಕೂ ಹೋರಾಟದಿಂದ ಹಿಂದೆ ಸರಿಯೋದಿಲ್ಲ. ಎಲ್ಲ ಕಡೆಯೂ ಬೆಂಕಿ ಹೊತ್ಕೊಂಡಿದೆ. ಚಳವಳಿ ಒಂದು ಅಂತ್ಯಕ್ಕೆ ತೆಗೆದುಕೊಂಡು ಹೋಗೋಣ. ಸಕ್ಕರೆ ಕಾರ್ಖಾನೆಯವರು ಚೆನ್ನಾಗಿ ಜೀವನ ಮಾಡ್ತಿದ್ದಾರೆ. ಏನೇ ದೊಡ್ಡ ಮಟ್ಟದ ಹೋರಾಟ ಮಾಡಿದ್ರು ನಿಮ್ಮ ಜೊತೆ ಇರ್ತೇನೆ. ಕಬ್ಬು ಬೆಳೆಗಾರರ ಹೋರಾಟದಲ್ಲಿ ದರ್ಶನ್ ಪುಟ್ಟಣ್ಣಯ್ಯ ಈ ಹೇಳಿಕೆಯನ್ನು ನೀಡಿದ್ದಾರೆ. ರೈತರಿಗೆ ಒಬ್ಬೊಬ್ಬರೇ ಬೆಂಬಲವನ್ನ ಸೂಚಿಸ್ತಾ ಇರೋದು ಈ ಮುಖಾಂತರವಾಗಿ ರೈತರ ಹೋರಾಟವನ್ನ ಮತ್ತಷ್ಟು ಸ್ಟ್ರಾಂಗ್ ಮಾಡ್ತಿದ್ದಾರೆ. ಪದೇ ಪದೇ ನಾವು ಕೇಳ್ತಾ ಇರ್ತೀವಿ, ಜನರ ಸಮೂಹಗಳ ಮಧ್ಯೆ ಈ ಒಂದು ಇತಿಹಾಸ ಆಗಿರುವಂಥದ್ದು. ನಿಮ್ಮ ಬಿಟ್ಟು ಅಲ್ಲೋಗಿ ನಾವು ಬಾಗಿಲು ಮುಚ್ಕೊಂಡು ಅವ್ರ ಜೊತೆ ಮಾತಾಡೋದು ಬೇಕಾಗಿಲ್ಲ. ಇಲ್ಲಿ ಬಂದು ಅವ್ರುಗಳು ಏನೇ ಡಿಸಿಷನ್ ಇರಲಿ, 3300 ಮಾಡ್ತಾರೋ 3400 ಮಾಡ್ತಾರೋ, ಇಲ್ಲ ನೀವು ಇಲ್ಲ ಉಂಟು ಅಂತ ನಾವುಗಳೆಲ್ಲ ಸೇರ್ಕೊಂಡು ಇಲ್ಲಿ ಹೇಳಿದಾಗ ಮಾತ್ರ ಅದು ಹೋಗ್ತಿರ್ಬೇಕು. ಯಾವುದೇ ಕಾರಣಕ್ಕೂ ಈ ಇಷ್ಟು 8 ದಿನಗಳ ಕಾಲ ನೀವೆಲ್ಲ ಮನೆ ಮಠ ಎಲ್ಲ ಬಿಟ್ಟು ಅಡುಗೆ ಮಾಡ್ಕೊಂಡು ಇಲ್ಲೇ ಇದ್ದು ಹೋರಾಟನ ಮಾಡ್ತಿದ್ರಿ. ಇದೇ ರೀತಿ ಹೋರಾಟನ ಮುಂದುವರ್ಸ್ಕೊಂಡು ನಾವು ನಿಮ್ಮ ಜೊತೆ ಇರ್ತೀವಿ. ನಾಳೆನೂ ನಿಮ್ಮ ಜೊತೆ ನಾನು ಇಲ್ಲೇ ಇರ್ತೀನಿ. ಏನೇ ಇದ್ರೂ ಈ ಹೋರಾಟದ ಒಂದು ಸುಮ್ಮನೆ ನಾವು ಶುರು ಮಾಡ್ಬಿಟ್ಟು ಮಧ್ಯದಾರಿಯಲ್ಲಿ ಬಿಡೋದು ಬೇಡ. ಒಂದು ಅಂತ್ಯ ಕಾಣಿಸ್ಕೊತೀವಿ. 3500 ಅಂತ ಹೇಳಿದೀವಿ, ಅದು ಇಡೀ ರಾಜ್ಯದಲ್ಲಿ ಬೆಂಕಿ ಎತ್ಕೊಂಡು ಉರಿತಾ ಇದೆ. ಈಗ ನೀವಿಲ್ಲಿ ಮಾಡಿರೋ ಕೆಲಸ ಮಂಡ್ಯದಲ್ಲೂ ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ದೊಡ್ಡ ಮಟ್ಟದಲ್ಲಿ ಚಳವಳಿ ನಡೆದಿದೆ. ಇದೇ ರೀತಿ ಎಲ್ಲ ಪ್ರತಿ ಜಿಲ್ಲೆಯಲ್ಲಿ ಈ ಚಳವಳಿಗಳು. ಕಬ್ಬಿನ ಬೆಲೆ ನಿಗದಿಗಾಗಿ ಆಗ್ರಹಿಸಿ ತೀವ್ರಗೊಂಡಂತ ಹೋರಾಟ. ಕಮತಗಿ ಬಳಿ ರಾಜ್ಯ ಹೆದ್ದಾರಿಯನ್ನ ತಡೆದು ರೈತರಿಂದ ಪ್ರತಿಭಟನೆ. ಬಾಗಲಕೋಟೆ ತಾಲೂಕಿನ ಕಮತಗಿ ಬಳಿ ರೈತರ ಪ್ರತಿಭಟನೆ. ರಾಯಚೂರು ಬೆಳಗಾವಿ ಹೆದ್ದಾರಿ ಬಂದ್ ಮಾಡಿ ಪ್ರತಿಭಟನೆಯಲ್ಲಿ ಇಳಕಲ್ನ ಗುರು ಮಹಾಂತ ಶ್ರೀಗಳು ಕೂಡ ಭಾಗಿಯಾಗಿದ್ದಾರೆ. ರಾಜ್ಯ ಹೆದ್ದಾರಿಯನ್ನ ತಡೆದ ಹಿನ್ನೆಲೆ ಸಾಲುಗಟ್ಟಿ ನಿಂತ ವಾಹನಗಳು. ಕಮತಗಿ ಬಳಿ ರಾಜ್ಯ ಹೆದ್ದಾರಿಯನ್ನ ತಡೆದು ರೈತರು ಪ್ರತಿಭಟನೆಯನ್ನ ನಡೆಸ್ತಾ ಇರುವಂಥದ್ದು. ಬಾಗಲಕೋಟೆ ತಾಲೂಕಿನ ಕಮತಗಿ ಬಳಿ ರೈತರು ಈ ಒಂದು ಪ್ರತಿಭಟನೆಯ ಹಾದಿ ಹಿಡಿದಿದ್ದಾರೆ. ರಾಯಚೂರು ಬೆಳಗಾವಿ ಹೆದ್ದಾರಿಯನ್ನ ಬಂದ್ ಮಾಡಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇಲ್ಲೂ ಕೂಡ ಗುರು ಮಹಾಂತ ಶ್ರೀಗಳು ಭಾಗಿಯಾಗಿದ್ದಾರೆ. ನಮ್ಮಲ್ಲಿ ಮಾತ್ರ ಇವತ್ತು ರೈತರ ಕೈಯಲ್ಲಿ, ರೈತ ಕೂಲಿಕಾರರ ಕೈಯಲ್ಲಿ ಸಮೃದ್ಧವಾಗಿ ದುಡ್ಡಿತ್ತಂದ್ರೆ ಜಗತ್ತಿನ ಎಲ್ಲ ಆರ್ಥಿಕತೆ, ದೇಶದ ಆರ್ಥಿಕತೆ ಸಮೃದ್ಧವಾಗಿ ಬೆಳಿತೈತಿ. ಜನಸಾಮಾನ್ಯರ ಕೈಯಲ್ಲಿ ದುಡ್ಡಿರಬೇಕು. ಅವ್ರಿಗೆ ದುಡ್ಡು ಇರಬೇಕಂದ್ರೆ ಅವ್ರು ಬೆಳೀತಕ್ಕಂಥ ಬೆಳೆಗೆ ನಾವು ಸಮೃದ್ಧವಾದಂಥ ಬೆಲೆ ಕೊಟ್ಟಿವಿ ಅಂದ್ರೆ ಆ ದುಡ್ಡು ಹೊಳ್ಳಿ ಮಾರ್ಕೆಟ್ಗೆ ಬರ್ತೈತೆ, ಮತ್ತೆ ಇಲ್ಲಿ ಹೋಗಂಗೇ ಇಲ್ಲ. ಅದಕ್ಕಾಗಿ ಇವತ್ತಿನ ದಿವಸ ರೈತರದೊಂದು ಏನು ಬೇಡಿಕೆ ಐತಿ, 3500 ರೂಪಾಯಿ ಅಂತ ಏನೈತಿ, ಅದನ್ನು ಹಳೆ ಬಾಕಿ ಅಂತೂ ದಯವಿಟ್ಟು ಕೊಡ್ರಿ. ಅದನ್ನು ಕೊಡಲಿಲ್ಲ ಅಂದ್ರೆ ತೊಂದರೆ ಆಕತಿ. ರೈತರಿಗೆಲ್ಲ ಮನೆ ಮಕ್ಕಳು ಶಾಲೆ ಕಲಿತಿರ್ತವೆ, ಎಲ್ಲ ದವಾಖಾನೆ ಖರ್ಚಿರ್ತೈತಿ. ಹೀಗೆಲ್ಲ ದಯವಿಟ್ಟು ಹಿಂದಿಂದ ಅದನ್ನು ಕೊಡಬೇಕಾಗಿ ವಿನಂತಿ. ಮತ್ತು ಅದ್ರ ಜೊತೆಗೆ ಇನ್ನೊಂದು ಏನಂತಂದ್ರೆ, ಈ ನಮ್ಮ ಪಕ್ಕದ ರಾಜ್ಯದಲ್ಲಿ 3500 ಐತಿ, ಗುಜರಾತಲ್ಲಿ 4000 ಐತಿ. ಅದನ್ನು ನೋಡ್ಕೊಂಡು ಕನಿಷ್ಠ ಪಕ್ಕದ ರಾಜ್ಯದಲ್ಲಿ ಎಷ್ಟೈತಿ ಅಷ್ಟಾದರೂ ಕೊಟ್ಟರೆ ಎಷ್ಟೋ ನಮ್ಮ ರೈತರಿಗೆ ಅನುಕೂಲ ಆಕತಿ ಅಂತ ತಿಳ್ಕೊಂಡು ಹೇಳಿ ಅದಕ್ಕೆ ಸರ್ಕಾರದವರು ಮಾಲಕರ ಮೇಲೆ ಒತ್ತಡ ತಂದು ಇದನ್ನು 3500 ಮಾಡಿಸಿಕೊಡ್ಬೇಕು ಅಂತ ತಮ್ಮಲ್ಲಿ ವಿನಂತಿ. ಇವತ್ತು ರೈತರ ಕೈಯಲ್ಲಿ